ರಾಜ್ಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕಿಲ್ಲವೇ ಬೆಲೆ? ಕರ್ನಾಟಕದಲ್ಲಿ ಹೆಚ್ಚಾಗಿದೆ ಅಸಹಿಷ್ಣುತೆಯ ಆಟ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರೋ ಕಾಂಗ್ರೆಸ್ ಸರ್ಕಾರ ಅಸಹಿಷ್ಣುತೆಯ ಹೊಸ ಆಯಾಮವನ್ನ ತೆರೆದಿಟ್ಟಿದ್ಯಾ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತು ಸಾರ್ವಜನಿಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ ಕಲಾವಿದರ ಮೇಲೆ ವೈಯಕ್ತಿಕ ದಾಳಿ ಮತ್ತು ಸಂಘದ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಸರ್ಕಾರಿ ನೌಕರರು ಹಾಗೂ ವೈದ್ಯರ ಹುದ್ದೆಗಳನ್ನ ಹಿಂಪಡೆದ ಘಟನೆಗಳು ಈ ರಾಜ್ಯದಲ್ಲಿ ಬಲಪಂಥೀಯ ಧ್ವನಿಗಳಿಗೆ ಬೆಲೆಯಿಲ್ಲವೇ ಎಂಬ ಗಂಭೀರ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಇತ್ತೀಚೆಗೆ ಹಾಸ್ಯ ಕಲಾವಿದ ಗಂಗಾವತಿ ಪ್ರಾಣೇಶ್ ಅವರು ಆರ್ಎಸ್ಎಸ್ ಬಗ್ಗೆ ಹೆಮ್ಮೆಯಿಂದ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹಿಂದುತ್ವ ಗ್ರಂಥಗಳು, ಪುರಾಣ ಪುರುಷರು, ಋಷಿಮುನಿಗಳ ತತ್ವಗಳ ಅಡಿಯಲ್ಲಿ ನಿರ್ಮಾಣವಾಗಿರತಕ್ಕಂತಹ ಸಂಸ್ಥೆ ಆರ್ಎಸ್ಎಸ್ ಎಂದು ಹೇಳಿದ್ರು. ಪ್ರಾಣೇಶ್ ಅವರು ಸಮಾಜಕ್ಕೆ ಶಿಸ್ತು, ಸಂಯಮ ಮತ್ತು ರಾಷ್ಟ್ರಭಕ್ತಿಯನ್ನು ಕಲಿಸುವ ಈ ಸಂಘಟನೆಯನ್ನು ಹೊಗಳಿದ್ದು ಈ ಅಸಹಿಷ್ಣುತೆಯ ಜನಕ್ಕೆ ಸಹಿಸಲಾಗಿಲ್ಲ. ಇದಕ್ಕೆ ಪ್ರತಿಯಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಅವರ ವಿರುದ್ಧ ವೈಯಕ್ತಿಕ ದಾಳಿಯನ್ನ ಶುರು ಮಾಡಿದ್ದಾರೆ. ಪ್ರಾಣೇಶ್ ಕಾಮಿಡಿಯನ್ ಅಲ್ಲ, ಒಬ್ಬ ಕೊಳಕ. ಇವನ ಜೋಕುಗಳ ಸರಕು ಯಾವತ್ತಿಗೂ ಶೂದ್ರ ವರ್ಗವೇ ಆಗಿದ್ದು, ಹೊಲಸು ಪದ ಬಳಕೆಗೆ ಸೊಗಡು ಎಂಬ ಕತೆ ಕಟ್ಟಿ ತನ್ನ ಹೊಟ್ಟೆಪಾಡು ಗಟ್ಟಿ ಮಾಡಿಕೊಂಡವ ಅಂತೆಲ್ಲ ಅಸಹ್ಯವಾಗಿ ಪ್ರಾಣೇಶ್ ವಿರುದ್ಧ ಪೋಸ್ಟ್ಗಳನ್ನ ಹಾಕ್ತಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ನಂಬಿಕೆಯನ್ನ ವ್ಯಕ್ತಪಡಿಸಿದ್ರೆ ಆತನನ್ನ ಕೊಳಕ ಎಂದು ಕರೆಯೋದು, ಆತನ ಪ್ರಾದೇಶಿಕ ಮತ್ತು ಸಾಮಾಜಿಕ ಹಿನ್ನೆಲೆಯನ್ನ ಎಳೆದು ತಂದು ದೂಷಿಸುವುದು, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಗ್ಗೊಲೆಯಲ್ಲದೆ ಇನ್ನೇನೋ? ಬಲಪಂಥೀಯ ವಿಚಾರಗಳನ್ನ ಮಂಡಿಸಿದ್ರೆ ನಿಮ್ಮ ವ್ಯಕ್ತಿತ್ವವನ್ನ ಸಾರ್ವಜನಿಕವಾಗಿ ಹೀಯಾಳಿಸಲಾಗುತ್ತದೆ ಎಂಬುದಕ್ಕೆ ಇದೊಂದು ಜೀವಂತ ಉದಾಹರಣೆ. ವೈಯಕ್ತಿಕ ದಾಳಿಯಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರ ಆರ್ಎಸ್ಎಸ್ ದಮನಕ್ಕೆ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡಿದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನ ಅಸ್ತ್ರವನ್ನಾಗಿ ಬಳಸಿ ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ನೌಕರರ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳುತ್ತಿದೆ. ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪ್ರವೀಣ್ ಕುಮಾರ್ ಕೆಪಿ ಅವರನ್ನ ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಗಣವೇಶದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಮಾನತುಗೊಳಿಸಲಾಯಿತು. ಇನ್ನೊಂದು ಸ್ಪಷ್ಟ ಉದಾಹರಣೆ ತಿಪಟೂರಿನ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಅವರ ಮೇಲಿನ ಕ್ರಮ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಡಾಕ್ಟರ್ ಶ್ರೀಧರ್ ಅವರಿಗೆ ಯಶಸ್ವಿನಿ ಟ್ರಸ್ಟ್ನ ಟ್ರಸ್ಟಿ ಆಗಿ ಸರ್ಕಾರ ನೇಮಕ ಮಾಡಿತ್ತು. ಆದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಕೋಮುವಾದಿ ವಿರೋಧಿ ಮತ್ತು ಸಾಮರಸ್ಯ ನೀತಿಗೆ ವಿರುದ್ಧವಾಗಿದೆ ಎಂಬ ಕಾರಣ ನೀಡಿ ಆ ಆದೇಶವನ್ನ ತಕ್ಷಣವೇ ಹಿಂಪಡೆಯಲಾಯಿತು. ಆದ್ರೆ ಡಾಕ್ಟರ್ ಶ್ರೀಧರ್ ಅವರು ವೈದ್ಯರಾಗಿ ದೊಡ್ಡ ಹೆಸರು ಮಾಡಿದವರು. ಯಾವುದೇ ಪಕ್ಷದಲ್ಲಿ ಗುರುತಿಸಿಕೊಳ್ಳದೆ ಜನಸೇವೆ ಮಾಡಿಕೊಂಡು ಬಂದವರು. ಇಂತಹ ಒಬ್ಬ ವೈದ್ಯ ದೇಶಭಕ್ತಿಯ ಸಂಘಟನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಕೋಮುವಾದ ಎಂದು ಬಿಂಬಿಸಿ ಅವರ ಹುದ್ದೆಯನ್ನ ಹಿಂಪಡೆಯುವುದು ಯಾವ ನ್ಯಾಯ? ಇದು ಕೇವಲ ರಾಜಕೀಯ ಸೇಡು ಮತ್ತು ಆರ್ಎಸ್ಎಸ್ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಹೊಂದಿರುವ ತೀವ್ರ ಅಸಹಿಷ್ಣುತೆಯ ದ್ಯೋತಕವಲ್ಲವೇ? ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಘಟನೆಗಳ ಚಟುವಟಿಕೆಗಳನ್ನ ನಿರ್ಬಂಧಿಸಿ ಕಾಂಗ್ರೆಸ್ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಇದು ನೇರವಾಗಿ ಆರ್ಎಸ್ಎಸ್ ಕಾರ್ಯಕ್ರಮಗಳನ್ನು ತಡೆಯುವ ಹುನ್ನಾರವಾಗಿತ್ತು. ಆದ್ರೆ ಸರ್ಕಾರದ ಈ ಆದೇಶಕ್ಕೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದ್ದು ಆರ್ಎಸ್ಎಸ್ ಮೇಲುಗೈ ಸಾಧಿಸಿದೆ. ನ್ಯಾಯಾಲಯವೇ ಸರ್ಕಾರದ ಕ್ರಮದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದೆ. ಅಂದಹಾಗೆ ಗಂಗಾವತಿ ಪ್ರಾಣೇಶ್ ಮೇಲೆ ವೈಯಕ್ತಿಕ ನಿಂದನೆ, ನೌಕರರ ಮೇಲೆ ಶಿಸ್ತು ಕ್ರಮ ಮತ್ತು ವೈದ್ಯರ ನೇಮಕಾತಿ ಹಿಂಪಡೆದದ್ದು, ಈ ಎಲ್ಲಾ ಘಟನೆಗಳು ಕಾಂಗ್ರೆಸ್ ಸರ್ಕಾರ ಹಾಗೂ ಎಡಪಂಥೀಯರಲ್ಲಿ ಆರ್ಎಸ್ಎಸ್ ಮತ್ತು ಬಲಪಂಥೀಯ ವಿಚಾರಗಳ ಕುರಿತು ಇರುವ ಅಸಹನೆಯ ಸಂಕೇತಗಳು. ಇಲ್ಲಿ ನಮ್ಮ ಪ್ರಶ್ನೆ ಏನು ಅಂದ್ರೆ, ಭಾರತದ ಸಂವಿಧಾನ ನೀಡಿದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಕೇವಲ ಒಂದು ಸಿದ್ಧಾಂತಕ್ಕೆ ಮಾತ್ರ ಸೀಮಿತವೇ?
ಹಿಂದೂ ರಾಷ್ಟ್ರವಾದವನ್ನು ಪ್ರತಿಪಾದಿಸುವವರ ಮೇಲೆ ಮಾತ್ರ ಯಾಕೆ ಈ ದಮನಕಾರಿ ನೀತಿ? ರಾಜ್ಯದ ಜನತೆ ಈ ಪ್ರಶ್ನೆಗಳನ್ನ ಕೇಳ್ದಿದ್ರೆ ಕರ್ನಾಟಕದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ಕೇವಲ ನಿರ್ದಿಷ್ಟ ವರ್ಗದ ಸಿದ್ಧಾಂತಗಳಿಗೆ ಮಾತ್ರ ಸೀಮಿತವಾಗುವ ಅಪಾಯವಿದೆ.